ಶಾಲೆ ಫೀಸ್ ಕಟ್ಟಿ ಓದಿಸಿದ್ದ ಗುರುವಿಗೆ ಕಾರು ಗಿಫ್ಟ್ ನೀಡಿದ ಶಿಷ್ಯ. ಹಾನಗಲ್ನಲ್ಲಿ ಅಪೂರ್ವ ಗುರು ಶಿಷ್ಯ ಪರಂಪರೆ. ಶಿಕ್ಷಕ ವೃತ್ತಿ ಎನ್ನುವುದು ಕೇವಲ 4 ಗೋಡೆಗಳ ನಡುವೆ ಪಾಠ ಮಾಡುವುದಕ್ಕಷ್ಟೇ ಸೀಮಿತವಲ್ಲ, ಅದು ನಿಸ್ವಾರ್ಥತೆಯಿಂದ ವಿದ್ಯಾರ್ಥಿಗಳ ಬದುಕನ್ನು ರೂಪಿಸುವ ಒಂದು ಅದ್ಭುತ ತಪಸ್ಸು ಎಂಬುದಕ್ಕೆ ಹಾವೇರಿ ಜಿಲ್ಲೆಯ ಹಾನಗಲ್ನಲ್ಲಿ ನಡೆದ ಒಂದು ಹೃದಯ ಸ್ಪರ್ಶಿ ಘಟನೆ ಸಾಕ್ಷಿಯಾಗಿದೆ. ಬಾಲ್ಯದಲ್ಲಿ ತನಗಾಸರಿಯಾಗಿ ನಿಂತು ಶಾಲಾ ಶುಲ್ಕ ಪಾವತಿಸಿ ಓದಿಸಿದ್ದ ನೆಚ್ಚಿನ ಶಿಕ್ಷಕರ ನಿವೃತ್ತಿಯ ದಿನದಂದು ಹಳೆಯ ವಿದ್ಯಾರ್ಥಿಯೊಬ್ಬರು ಕಾರನ್ನು ಉಡುಗೊರೆಯಾಗಿ ನೀಡುವ ಮೂಲಕ ಅಪೂರ್ವ ಋಣ ಸಂದಾಯ ಮಾಡಿದ್ದಾರೆ. ಹಾನಗಲ್ನ ಕುಮಾರೇಶ್ವರ ಹೈಸ್ಕೂಲ್ನ ನಿವೃತ್ತ ಶಿಕ್ಷಕ ಸಿಎಸ್ ವಸ್ತ್ರದ ಅವರಿಗೆ ಅವರ ಹಳೆಯ ವಿದ್ಯಾರ್ಥಿ ನವೀನ್ ಹುಲಿಹಳ್ಳಿ ಮಾರುತಿ ಸುಜುಕಿ ಸ್ವಿಫ್ಟ್ ಕಾರನ್ನು ಉಡುಗೊರೆಯಾಗಿ ನೀಡಿ ಇಡೀ ಸಮಾಜವೇ ಮೆಚ್ಚುವಂತಹ ಆದರ್ಶ ಮೆರೆದಿದ್ದಾರೆ. ಕಣ್ಣೀರು ತರಿಸುವ ಹಿನ್ನೆಲೆ 2007ನೇ ಸಾಲಿನ SSLC ಬ್ಯಾಚ್ನ ವಿದ್ಯಾರ್ಥಿಯಾಗಿರುವ ನವೀನ್ ಹುಲಿಹಳ್ಳಿ ಇಂದು ಬೆಂಗಳೂರಿನ ಪ್ರತಿಷ್ಠಿತ MNC ಕಂಪನಿಯೊಂದರಲ್ಲಿ ಉದ್ಯೋಗಿಯಾಗಿದ್ದಾರೆ. ಆದರೆ ಇವರ ಬಾಲ್ಯದ ದಿನಗಳು ಅಷ್ಟು ಸುಲಭವಾಗಿರಲಿಲ್ಲ. ಬಾಲ್ಯದಲ್ಲೇ ತಂದೆಯನ್ನ ಕಳೆದುಕೊಂಡ ತೀವ್ರ ಬಡತನದ ಬೇಕೆಯಲ್ಲಿದ್ದ ನವೀನ್ ಆರ್ಥಿಕ ಮುಗ್ಗಟ್ಟಿನಿಂದಾಗಿ ಶಾಲಾ ಶಿಕ್ಷಣವನ್ನೇ ಮೊಟಕುಗೊಳಿಸುವ ಹಂತ ತಲುಪಿದ್ದರು. ಆ ಕಠಿಣ ಪರಿಸ್ಥಿತಿಯಲ್ಲಿ ನವೀನ್ ಪಾಲಿಗೆ ದೇವರಂತೆ ಬಂದವರೇ ಶಿಕ್ಷಕ ಸಿಎಸ್ ವಸ್ತ್ರದ್. ನವೀನ್ ಅವರ ಶಾಲಾ ಶುಲ್ಕವನ್ನ ತಾವೇ ಪಾವತಿಸಿದ್ದಲ್ಲದೆ ರಾಜಾ ದಿನಗಳಲ್ಲಿಯೂ ಅವರಿಗಾಗಿ ವಿಶೇಷ ತರಗತಿಗಳನ್ನು ತೆಗೆದುಕೊಂಡಿದ್ದರು. ಅಷ್ಟೇ ಅಲ್ಲದೆ ನವೀನ್ ಸ್ನಾತಕೋತ್ತರ ಪದವಿ ಮುಗಿಸುವವರೆಗೂ ಓರ್ವ ತಂದೆಯ ಸ್ಥಾನದಲ್ಲಿ ನಿಂತು ಬೆನ್ನೆಲುಬಾಗಿ ಪ್ರೋತ್ಸಾಹಿಸಿದ್ದರು. ತಂದೆಯ ಸ್ಥಾನ ತುಂಬಿದ ಗುರು. ಕುಮಾರೇಶ್ವರ ವಿದ್ಯಾವರ್ಧಕ ಟ್ರಸ್ಟ್ ವತಿಯಿಂದ ಇತ್ತೀಚೆಗೆ ಆಯೋಜಿಸಲಾಗಿದ್ದ ವಸ್ತ್ರದ್ ಅವರ ಬೀಳ್ಕೊಡುಗೆ ಸಮಾರಂಭದಲ್ಲಿ 1000ಕ್ಕೂ ಹೆಚ್ಚು ಹಳೆಯ ವಿದ್ಯಾರ್ಥಿಗಳು ಭಾಗವಹಿಸಿದ್ದರು. ಈ ಸಮಾರಂಭದ ವೇದಿಕೆಯಲ್ಲಿ ಭಾವುಕರಾಗಿ ಮಾತನಾಡಿದ ನವೀನ್ ವಸ್ತ್ರದ್ ಸರ್ ನಮಗೆ ಕೇವಲ ಪಠ್ಯಪುಸ್ತಕದ ಪಾಠ ಮಾಡಲಿಲ್ಲ, ಜೀವನದ ಕಷ್ಟಗಳನ್ನು ಹೇಗೆ ಎದುರಿಸಬೇಕು ಎಂಬುದನ್ನು ಕಲಿಸಿದರು. ನನ್ನ ಸ್ನಾತಕೋತ್ತರ ಪದವಿ ಮುಗಿಯುವವರೆಗೂ ಅವರು ಕೇವಲ ಶಿಕ್ಷಕರಾಗಿರದೆ ನನ್ನ ಪಾಲಿನ ತಂದೆಯಾಗಿದ್ದರು. ಶೂನ್ಯದಿಂದ ಬಂದ ನನ್ನ ಜೀವನವನ್ನು ಬದಲಾಯಿಸಿದ ಅವರ ಮಾರ್ಗದರ್ಶನಕ್ಕೆ ನನ್ನ ಕೃತಜ್ಞತೆ ಏನೆಂದು ತೋರಿಸಲು ನಾನು ಬಯಸಿದ್ದೆ. ಈ ಕಾರು ಆ ಜೀವನದ ಕೃತಜ್ಞತೆಯ ಒಂದು ಸಣ್ಣ ಸಂಕೇತವಷ್ಟೇ ಎಂದು ಕಣ್ಣೀರು ಹಾಕಿದರು. ಮುಖ ವಿಸ್ಮಿತನಾದೆ ಎಂದ ಶಿಕ್ಷಕ. ಹಾನಗಲ್ ಕುಮಾರೇಶ್ವರ ಮಠದ ಶ್ರೀ ಗುರುಸಿದ್ಧ ರಾಜಯೋಗೀಂದ್ರ ಸ್ವಾಮೀಜಿಗಳ ದಿವ್ಯ ಸಾನ್ನಿಧ್ಯದಲ್ಲಿ ನವೀನ್ ಹೊಸ ಕಾರಿನ ಕೀಲಿಕೈಯನ್ನು ಹಸ್ತಾಂತರಿಸಿದಾಗ ಶಿಕ್ಷಕ ವಸ್ತ್ರದ್ ಅವರ ಕಣ್ಣಂಚುಗಳು ಒದ್ದೆಯಾಗಿದ್ದವು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ನಾನು ಕೇವಲ ನನ್ನ ಕರ್ತವ್ಯವನ್ನ ಮಾಡಿದ್ದೇನೆ. ಇಂದು ನನ್ನ ಸಾವಿರಾರು ವಿದ್ಯಾರ್ಥಿಗಳನ್ನು ಒಟ್ಟಿಗೆ ನೋಡುತ್ತಿರುವುದು ಮತ್ತು ಶ್ರೀಗಳ ಆಶೀರ್ವಾದ ಪಡೆಯುತ್ತಿರುವುದೇ ನನಗೆ ಸಿಕ್ಕ ಅತಿದೊಡ್ಡ ಪ್ರಶಸ್ತಿ. ನವೀನನ ಈ ಅತಿಶಯಾದ ಪ್ರೀತಿ ನನ್ನನ್ನು ಮೂಕ ವಿಸ್ಮಿತನನ್ನಾಗಿ ಮಾಡಿದೆ. ನನ್ನ ವಿದ್ಯಾರ್ಥಿಗಳು ಎಂದಿಗೂ ಶಿಸ್ತು ಮತ್ತು ವಿಧೇಯತೆಗೆ ಹೆಸರಾದವರು ಎಂದು ಭಾವುಕರಾಗಿ ನುಡಿದರು. ಹಳೆಯ ನೆನಪುಗಳು ಹಾಗೂ ಕೃತಜ್ಞತಾ ಭಾವದಿಂದ ತುಂಬಿದ್ದ ಈ ಸಮಾರಂಭವು ಪ್ರಾಚೀನ ಕಾಲದ ಪವಿತ್ರ ಗುರು ಶಿಷ್ಯ ಪರಂಪರೆ ಇಂದಿನ ಆಧುನಿಕ ಯುಗದಲ್ಲೂ ಜೀವಂತವಾಗಿದೆ ಎಂಬುದನ್ನು ಇಡೀ ಸಮಾಜಕ್ಕೆ ಸಾರಿದೆ. ವರದಿ ವಿರೂಪಾಕ್ಷಯ್ಯ ಸ್ವಾಮಿ ಸಾಲಿಮಠ, ಅಂತರಗಂಗೆ, NKS TV4 ಮಸ್ಕಿ.